ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕರು, ಈ ಹಿಂದೆನೂ ಕೂಡ ಮಂತ್ರಿ ಆಗಿದ್ರು ಅವ್ರಿಗೆ ಈ ಬಾರಿ ಲಿಂಗಾಯತ ಕಮ್ಯುನಿಟಿಯಿಂದ ಮತ್ತೆ ಮಂತ್ರಿ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ದಾವಣಗೆರೆ ಜಿಲ್ಲೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿಯ ಹಿಡಿತ ತುಂಬ ಚೆನ್ನಾಗಿದೆ. ಕಳೆದ ಬಾರಿ ಎಲೆಕ್ಷನ್ನಲ್ಲೂ ಕೂಡ ತಮ್ಮ ಮಗನನ್ನು ಏನು ಗೊತ್ತಿಲ್ಲದೆ ಇರುವಂತಹ ಅಂದರೆ ಫಸ್ಟ್ ಟೈಮ್ ತುಂಬ ಚಿಕ್ಕ ವಯಸ್ಸಿಗೆ ತನ್ನ ಮಗನನ್ನು ನಿಲ್ಲಿಸಿ ಇವೊಂದು ಮುಸ್ಲಿಂ ಸಮುದಾಯದ ಒಂದಿಷ್ಟು ಬಿಕ್ಕಟ್ಟಿನ ಹಿನ್ನೆಲೆಯಲ್ಲೂ ಕೂಡ ಗೆಲ್ಲಿಸಿಕೊಂಡಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಬೈ ಎಲೆಕ್ಷನ್ನಲ್ಲಿ ಜಮೀರ್ ವಿರೋಧದ ನಡುವೆಯೂ ಕೂಡ ಮಗನನ್ನು ಗೆಲ್ಲಿಸಿಕೊಂಡಿದ್ದಾರೆ ಮತ್ತು ಯಶಸ್ವಿಯಾಗಿ ಇಲಾಖೆ ನಿರ್ವಹಿಸಿದ್ದು ಭ್ರಷ್ಟಾಚಾರದಿಂದ ದೂರ ಇದ್ದಾರೆ. ಭ್ರಷ್ಟಾಚಾರ ಯಾಕೆ ಮಾಡಬೇಕು? ಇವ್ರಿಗೆ ಮುಂದಿನ 3-4 ಪೀಳಿಗೆಗಳು ಕೂತ್ಕೊಂಡು ತಿನ್ನೋಷ್ಟು ಅವ್ರ ಹತ್ರ ಇದೆ, ಇನ್ಯಾಕೆ ಅವ್ರು ಯಾಕೆ ಭ್ರಷ್ಟಾಚಾರ ಮಾಡಬೇಕು? ನೆಕ್ಸ್ಟ್ ಈಸ್ ಪುಟ್ಟರಂಗ ಶೆಟ್ಟಿ, ಚಾಮರಾಜನಗರ ಕ್ಷೇತ್ರದ ಶಾಸಕ, ಈ ಹಿಂದೆ ಮಂತ್ರಿ ಆಗಿದ್ದವರು. ಉಪ್ಪಾರ ಸಮುದಾಯ, ಉಪ್ಪಾರ ಸಮುದಾಯ ಈ ಮೈನರ್ ಕಮ್ಯುನಿಟಿಗಳಿಗೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಪುಟ್ಟರಂಗ ಶೆಟ್ಟಿ ಅವರ ಹೆಸರು ಆಗಾಗ್ಗೆ ಕೇಳಿ ಬರ್ತಾ ಇರುತ್ತೆ. 4 ಬಾರಿ MLA ಆಗಿದ್ದಾರೆ ಚಾಮರಾಜನಗರ ಕ್ಷೇತ್ರದಿಂದ. ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಕ್ಲೀನ್ ಹ್ಯಾಂಡ್. ಐ ಡೋಂಟ್ ನೋ, ಕಳೆದ ಬಾರಿ ಒಂದು ಸ್ವಲ್ಪ ಕಾಂಟ್ರವರ್ಸಿ ಮಾಡ್ಕೊಂಡಿದ್ರು. ಸಿದ್ದರಾಮಯ್ಯಗೆ ಅತ್ಯಾಪ್ತ ಅನ್ನೋ ಪ್ಲಸ್ ಪಾಯಿಂಟ್ ಇವರಿಗಿದೆ. ನೆಕ್ಸ್ಟ್ ಈಸ್ ಲಕ್ಷ್ಮಿ ಹೆಬ್ಬಾಳ್ಕರ್. ಡೆಫಿನೆಟ್ಲಿ ಏನು ಕಾಂಗ್ರೆಸ್ನ ವುಮನ್ ಲೀಡರ್ಸ್ ಇದ್ದಾರೆ ಅದರಲ್ಲಿ ತುಂಬ ಪವರ್ಫುಲ್ ಮಹಿಳೆ ಲಕ್ಷ್ಮಿ ಹೆಬ್ಬಾಳ್ಕರ್. ನೀವು ಅವ್ರನ್ನ ಪ್ರೀತಿಸಬಹುದು, ವಿರೋಧಿಸಬಹುದು. ಅದರ್ವೈಸ್ ಅವರ ಕಾರ್ಯವೈಖರಿ, ಅವರ ಚುನಾವಣೆಗಳನ್ನು ನಡೆಸುವ ಶೈಲಿ ಮತ್ತು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಒಬ್ಬ ಮಹಿಳೆಯಾಗಿ ಅವರು ಗಟ್ಟಿಯಾಗಿ ನಿಂತುಕೊಂಡು ಎಲ್ಲರನ್ನ ಎದುರಿಸುವಂತಹ ಆ ಸಾಮರ್ಥ್ಯ, ವರ್ಷದಿಂದ ವರ್ಷಕ್ಕೆ ಅವರ ನಾಯಕತ್ವ ಗುಣಗಳು ಎಷ್ಟರ ಮಟ್ಟಿಗೆ ಅವರು ಎಕ್ಸೆಲ್ ಆಗ್ತಾ ಇದ್ದಾರೆ. ಇದನ್ನು ನೋಡಿದಾಗ ಪುರುಷರಿಗೆ ಸರಿಸಮಾನವಾಗಿ ನಿಲ್ಲಬಹುದಾದಂತಹ ಯಾವುದಾದ್ರೂ ಮಹಿಳೆ ಕಾಂಗ್ರೆಸ್ನಲ್ಲಿದ್ದಾರೆ ಅಂದರೆ ದ್ಯಾಟ್ ಇಸ್ ಲಕ್ಷ್ಮಿ ಹೆಬ್ಬಾಳ್ಕರ್. 2 ಬಾರಿ ಶಾಸಕಿ, ಯಶಸ್ವಿ ಕೆಲಸ ಮಾಡಿದ್ದಾರೆ ಸಚಿವೆಯಾಗಿ. DK ಶಿವಕುಮಾರ್ ಅವರಿಗೆ ಅತ್ಯಾಪ್ತರು. ಗೃಹಲಕ್ಷ್ಮಿ ಯೋಜನೆಯ ಯಶಸ್ವಿ ರೂವಾರಿ ಹೆಬ್ಬಾಳ್ಕರ್. ಕಾಂಗ್ರೆಸ್ನ ಮಹಿಳಾ ನಾಯಕರ ಪೈಕಿ ವೆರಿ ಪವರ್ಫುಲ್. ನೆಕ್ಸ್ಟ್ ಲಕ್ಷ್ಮಣ ಸವದಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್, ಬಿಕಾಸ್ ಇವರಿಬ್ಬರು ಕೂಡ ಬೆಳಗಾವಿ ಜಿಲ್ಲೆಯವರಾದ್ದರಿಂದ ಮತ್ತು ಇಬ್ಬರದು ಲಿಂಗಾಯತ ಕೋಟ ಆಗಿರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಪೈಪೋಟಿ ಇದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅದರ್ವೈಸ್ ಆಲ್ಸೋ ಲಕ್ಷ್ಮಣ ಸವದಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಶಿ ಈಸ್ ಮೋರ್ ಪವರ್ಫುಲ್. ಅಂದರೆ ಹೆಣ್ಮಕ್ಳ ವಿಚಾರಕ್ಕೆ ಬಂದಾಗ ಆ ಕೋಟಾದಲ್ಲಿ ಅವ್ರಿಗೆ ಸಿಗುತ್ತೆ. ಲಕ್ಷ್ಮಣ ಸವದಿ ಅವರು ಬಿಜೆಪಿಯಿಂದ ಅವರು ಕಾಂಗ್ರೆಸ್ಗೆ ಬಂದಾಗ ನಿಮ್ಮನ್ನ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು ಮತ್ತು ಅವ್ರು ಬಂದ ಮೇಲೂ ಕೂಡ ಲಿಂಗಾಯತ ವೋಟ್ಸ್ ತುಂಬ ಪವರ್ಫುಲ್ ಆಗಿ ಕಾಂಗ್ರೆಸ್ಗೆ ಬಂದಿದ್ದರಿಂದ ಅಥಣಿ ಕ್ಷೇತ್ರದ ಶಾಸಕರು ಅವ್ರಿಗೆ ಒಂದು ಪ್ರಾಮಿಸ್ ಕೊಡಲಾಗಿತ್ತು, ನಿಮ್ಮನ್ನ ನೆಕ್ಸ್ಟ್ ಮಂತ್ರಿ ಮಾಡ್ತೀವಿ ಅಂತ. ಹೀಗಾಗಿ ಸಚಿವರ ಸ್ಥಾನ ಆಫರ್ ತೋರಿಸಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿರೋದ್ರಿಂದ DK ಶಿವಕುಮಾರ್ ಅವರೇ ಮತ್ತು ಸಿದ್ದರಾಮಯ್ಯನವರಿಗೆ ಆಫರ್ ಕೊಟ್ಟಿದ್ದರಿಂದ 2023ರಲ್ಲಿ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿರೋದ್ರಿಂದ ಈಗ ಅವರಿಗೆ ಸಚಿವ ಸ್ಥಾನ ಕೊಡುವಂತಹ ಎಲ್ಲ ಸಾಧ್ಯತೆ ಇದೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಕೊಪ್ಪಳದಲ್ಲಿ ಇವರ ವರ್ಚಸ್ಸು ತುಂಬ ಜಾಸ್ತಿ ಇದೆ. ನೆಕ್ಸ್ಟ್ ಈಸ್ ಶಿವರಾಜು ತಂಗಡಗಿ ಕನಕಗಿರಿ ಕ್ಷೇತ್ರದ ಶಾಸಕರು. ಈ ಹಿಂದೆ ಕೂಡ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ರು. ಬೋವಿ ಸಮುದಾಯಕ್ಕೆ ಸೇರಿದವರು. ಕನಕಗಿರಿಯಿಂದ 3 ಬಾರಿ ಗೆಲುವನ್ನು ಸಾಧಿಸಿದ್ದಾರೆ. ಸಮುದಾಯದಲ್ಲಿ ಇರೋ 3 ಶಾಸಕರ ಪೈಕಿ ಇವರು ತುಂಬಾ ಸೀನಿಯರ್. 2 ಬಾರಿ ಸಚಿವರಾಗಿ ಕೆಲಸ ಮಾಡಿದಂತಹ ಅನುಭವ ಇದೆ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ಫುಲ್ ಸಪೋರ್ಟ್ ಇವ್ರಿಗಿದೆ. ರಾಯರೆಡ್ಡಿಗೆ DKಶಿ ವಿರೋಧ ಇರೋದು ಇವ್ರಿಗೆ ಪ್ಲಸ್ ಪಾಯಿಂಟ್ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಸೊ ಇವರು ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆಯುವಂತಹ ತುಂಬಾ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಇಸ್ ಮಧು ಬಂಗಾರಪ್ಪ ಸೊರಬ ಕ್ಷೇತ್ರದ ಶಾಸಕ ಮತ್ತು ಈಡಿಗ ಸಮುದಾಯಕ್ಕೆ ಸೇರಿದವರು. DK ಶಿವಕುಮಾರ್ ಅವರ ಅತ್ಯಾಪ್ತರು. ಯಾಕೆ ಅಂದ್ರೆ DK ಶಿವಕುಮಾರ್ ಅವರು ಇವರೇ ಶಿಕ್ಷಣ ಸಚಿವರು ಆಗ್ಬೇಕು ಅಂತ ಪಟ್ಟು ಹಿಡಿದು ಇವ್ರನ್ನ ಶಿಕ್ಷಣ ಸಚಿವರನ್ನಾಗಿ ಮಾಡಿರೋದು. ಬಿಕಾಸ್ ಶಿಕ್ಷಣ ಅನ್ನೋದು ಕೇವಲ ನಗರಗಳಿಗೆ ಸೀಮಿತ ಆಗಬಾರ್ದು, ಹಳ್ಳಿಗಳಿಗೂ ಈ ನಗರದಲ್ಲಿ ಸಿಗುವಂತಹ ಶಿಕ್ಷಣದ ವ್ಯವಸ್ಥೆ ಹಳ್ಳಿಗಳಿಗೂ ಸಿಗಬೇಕು ಅಂತ ಕನಸಿಟ್ಕೊಂಡಿರುವಂತಹ DK ಶಿವಕುಮಾರ್ ಅವರು ಈ ಹಿಂದೆ ಇದನ್ನ ಅಡ್ಮಿಟ್ ಮಾಡಿರೋದ್ರಿಂದ ಡೆಫಿನೆಟ್ಲಿ ಮಧು ಬಂಗಾರಪ್ಪ ಅವರ ಸಂಪುಟದಲ್ಲಿ ಇದ್ದೇ ಇರ್ತಾರೆ. ಮತ್ತೆ ಶಿಕ್ಷಣ ಸಚಿವರಾಗಿ ಅವರು ಮುಂದುವರಿಯುವಂತ ಎಲ್ಲ ಸಾಧ್ಯತೆ ಇದೆ. ಸೊ ಮಾಜಿ CM ದಿವಂಗತ S ಬಂಗಾರಪ್ಪನವರ ಪುತ್ರ, 2 ಬಾರಿ ಶಾಸಕರು, ಒಮ್ಮೆ ಸಚಿವರಾಗಿರುವಂತಹ ಅನುಭವ ಮತ್ತು ಈಡಿಗ ಸಮುದಾಯದ ಪ್ರಭಾವಿ ನಾಯಕ DK ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲರಿಗೂ ಕೂಡ ಆಗ್ತರು. ಓಕೆ, ಈ ಒಟ್ಟಾರೆ ಈ ಸಚಿವ ಸಂಪುಟ 2.0 ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ಫೈನಲ್ ಆಗುತ್ತಾ ಪಟ್ಟಿ ಅನ್ನೋದಕ್ಕೆ ನನ್ನ ಕಲೀಗ್ ದುರ್ಗೇಶ್ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ದುರ್ಗೇಶ್, ಇವತ್ತೇ ಬರುತ್ತಾ ಪಟ್ಟಿ ಅಥವಾ
ಇನ್ನು ಮುಂದಕ್ಕೆ ಹೋಗುವಂತ ಚಾನ್ಸಸ್ ಇದೆಯಾ? ಹೆಸರಾದ ಸಚಿವ ಸಂಪುಟ ವಿಸ್ತರಣೆ ಆಗಲೇಬೇಕನ್ನುವ ನಿಟ್ಟಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿ.ಕೆ. ಶಿವಕುಮಾರ್, ಕೆಪಿಸಿಸಿಯ ಅಧ್ಯಕ್ಷರಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನು ಮಾಡಿ ಬಂದಿದ್ದಾರೆ. ಇವರ ಒಂದು ಲಿಸ್ಟ್ನಲ್ಲಿರುವಂತಹ ಅಭ್ಯರ್ಥಿಗಳು, ಆಕಾಂಕ್ಷಿಗಳ ಹೆಸರನ್ನು ಕೂಡ ಕೊಟ್ಟು ಬಂದಿರುವಂಥದ್ದು. ಹೀಗಾಗಿ ಇವತ್ತೇ ಈ ಒಂದು ಪಟ್ಟಿ ಫೈನಲ್ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ದೆಹಲಿ ಪ್ರವಾಸವನ್ನು ಕೈಗೊಳ್ತಿದ್ದಾರೆ. ಯಾಕಂದರೆ ಕಳೆದ 2-3 ದಿನಗಳಿಂದ ದೆಹಲಿ ಪ್ರವಾಸದಿಂದ ವಾಪಸ್ಸಾಗಿದ್ದರು. ಅದರಲ್ಲೂ ಕೂಡ ಈ ಒಂದು ಪಟ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಜೊತೆಗೆ ಸಭೆ ನಡೆಸಿದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇರಲಿಲ್ಲ. ಹೀಗಾಗಿ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ರಾಹುಲ್ ಗಾಂಧಿ ಅವರು ಮಾತುಕತೆಯನ್ನು ನಡೆಸಿ ಲಿಸ್ಟ್ ಅನ್ನು ಫೈನಲ್ ಮಾಡ್ತಾರೆ, ಜೊತೆಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ನಿನ್ನೆ ಇವತ್ತು ಬೆಳಗ್ಗೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ, ಹರಿಪ್ರಸಾದ್ ಎಲ್ಲರೂ ಕೂಡ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಹೋಗ್ತಿದ್ದಾರೆ. ಹೀಗಾಗಿ ಇವತ್ತೇ ಫೈನಲ್ ಆಗುವಂಥದ್ದು. ಯಾಕಂದರೆ ಸೋಮವಾರ ಸಂಸತ್ ಅಧಿವೇಶನ ಆರಂಭ ಆಗುತ್ತೆ. ಹೀಗಾಗಿ ಹೈಕಮಾಂಡ್ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲರೂ ಕೂಡ ಅಧಿವೇಶನದಲ್ಲಿ ಬ್ಯುಸಿ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಇರೋದ್ರಿಂದ ಇವತ್ತೇ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ಲಿಸ್ಟ್ ಅನ್ನು ಫೈನಲ್ ಮಾಡಿ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥ ಎಲ್ಲ ಮಾಹಿತಿ ಸಿಗ್ತಾ ಇದೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದಿಷ್ಟು ಬದಲಾವಣೆ ಮಾಡೋದಕ್ಕೆ ಸೂಚನೆಯನ್ನು ಕೊಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಮಾತುಕತೆಯನ್ನು ಮಾಡೋದಿದೆ. ಹೀಗಾಗಿ ಒಂದಿಷ್ಟು ಅವರಿಗೆ ಯಾವ ರೀತಿ ನಾವೆಲ್ಲ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆಯನ್ನು ಮಾಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಕೊಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಹಳದಿ ತೂಗಿ ಒಂದಿಷ್ಟು ನಾಯಕರನ್ನು ಬದಲಾವಣೆ ಮಾಡಿ, ಶಾಸಕರನ್ನ ಬದಲಾವಣೆ ಮಾಡಿದ್ರು ಕೂಡ ಇವತ್ತೇ ಈ ಒಂದು ಪಟ್ಟಿಗೆ ಫೈನಲ್ ಆಗುತ್ತೆ. ಸೋಮವಾರ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಡೆ ಮತ್ತು ರಾಹುಲ್ ಗಾಂಧಿ ಅವರ ನಿರ್ಧಾರದ ಮೇಲೆ ಈ ಸಚಿವ ಸಂಪುಟ ವಿಸ್ತರಣೆ ಆಗುವಂಥದ್ದು. ಹೀಗಾಗಿ ಇವತ್ತು ಬಹುತೇಕ ಫೈನಲ್ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಯಾವ ರೀತಿ ಹೈಕಮಾಂಡ್ ನಾಯಕರು ಯಾರಿಗೆಲ್ಲ ಅವಕಾಶವನ್ನು ಮಾಡಿಕೊಡ್ತಾರೆ, ಹೊಸ ಮುಖಗಳಿಗೆ ಮತ್ತು 2-3 ಬಾರಿ ಗೆದ್ದವರಿಗೆ, ಹಿರಿಯರಿಗೆ, ಒಂದಿಷ್ಟು ಅನುಭವ ಇರುವಂಥ ಶಾಸಕರು ಕೂಡ ಸಚಿವರಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಹೀಗಾಗಿ ಎಲ್ಲರೂ ಕೂಡ ಲಾಬಿಯನ್ನು ಮತ್ತು ಪೈಪೋಟಿಯನ್ನು ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರು ಯಾರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಖುದ್ದಾಗಿ ರಾಹುಲ್ ಗಾಂಧಿ ಅವರೇ ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಬೇಕು, ಜೊತೆಗೆ ಯುವಕರಿಗೆ ಆದ್ಯತೆಯನ್ನು ಕೊಡಬೇಕನ್ನುವ ನಿಟ್ಟಿನಲ್ಲಿ ಮತ್ತು ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಸೂಚನೆ ನೀಡಿದ್ದಾರೆ. ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ. ರಾಧಾ, ಓಕೆ, ಥ್ಯಾಂಕ್ ಯು ದುರ್ಗೇಶ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.